2019 ಲೋಕಸಭಾ ಚುನಾವಣೆ ಎದುರಿಸುವುದಕ್ಕೆ ಸಮಾಜವಾದಿ ಪಕ್ಷ ಮತ್ತು ಬಹುಜನ ಸಮಾಜ ಪಕ್ಷ ನಿರ್ಧರಿಸಿವೆ. ವಾರದ ಹಿಂದೆಯಷ್ಟೇ ದೆಹಲಿಯಲ್ಲಿ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಮತ್ತು ಬಿಎಸ್ಪಿ ಅಧ್ಯಕ್ಷೆ ಮಾಯಾವತಿ ಮೈತ್ರಿ ಹಾಗೂ ಸೀಟು ಹಂಚಿಕೆ ಬಗ್ಗೆ ಚರ್ಚಿಸಿದರು. ಈಗ ಮೈತ್ರಿ ಮತ್ತು ಸೀಟು ಹಂಚಿಕೆಯ ತೀರ್ಮಾನ ಅಧಿಕೃತವಾಗಿ ಪ್ರಕಟಿಸುವುದಕ್ಕೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಉಭಯ ನಾಯಕರು ಜಂಟಿ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಇನ್ನು ಸೀಟು ಹಂಚಿಕೆಯ ಮಾತುಕತೆ ಪ್ರಕಾರ 80 ಸೀಟುಗಳ ಪೈಕಿ ಎಸ್ಪಿ 37 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿದೆ. ಬಿಎಸ್ಪಿ ಕೂಡ 37 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿದೆ. ಅಜಿತ್ ಸಿಂಗ್ ನೇತೃತ್ವದ ರಾಷ್ಟ್ರೀಯ ಲೋಕದಳಕ್ಕೆ 2 ಕ್ಷೇತ್ರಗಳನ್ನು ಬಿಟ್ಟುಕೊಡಲಿವೆ. ಇನ್ನು ಸಂಜಯ್ ನಿಷಾದ್ ನೇತೃತ್ವದ ನಿಷಾದ್ ಪಾರ್ಟಿಗೆ 2 ಕ್ಷೇತ್ರಗಳನ್ನು ಬಿಟ್ಟುಕೊಡೋದಕ್ಕೆ ನಿರ್ಧರಿಸಲಾಗಿದೆ. ಇನ್ನುಳಿದ 2 ಕ್ಷೇತ್ರಗಳಾದ ರಾಯ್ಬರೇಲಿ ಮತ್ತು ಅಮೇಥಿ ಕ್ಷೇತ್ರಗಳನ್ನು ಮಾತ್ರ ಕಾಂಗ್ರೆಸ್ಗೆ ಬಿಟ್ಟುಕೊಡಲಿವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. 2019 ಲೋಕಸಭಾ ಚುನಾವಣೆ ಎದುರಿಸೋದಕ್ಕೆ ಈಗ ಎಸ್ಪಿ ಮತ್ತೆ ಬಿಎಸ್ಪಿ ನಿರ್ಧಾರ ಮಾಡಿರೋದು, ಅದು ಕೂಡ ಕಾಂಗ್ರೆಸ್ ಅನ್ನ ಹೊರಗಿಟ್ಟು ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಯಾವ ರೀತಿ ಲೆಕ್ಕಾಚಾರ ಹಾಕಲಾಗಿದೆ ಇವರಿಬ್ಬರ ಮೈತ್ರಿಯ ವಿಚಾರದಲ್ಲಿ? ಹೌದು ಸುಕನ್ಯಾ, 2019 ಲೋಕಸಭಾ ಚುನಾವಣೆಗೆ ಉತ್ತರ ಪ್ರದೇಶದ ಬದ್ಧ ವೈರಿಗಳಾದ ಎಸ್ಪಿ ಮತ್ತು ಬಿಎಸ್ಪಿ ಪಕ್ಷಗಳು ಒಂದಾಗಿ ಚುನಾವಣೆಯನ್ನು ಎದುರಿಸಲಿಕ್ಕೆ ಈಗ ತೀರ್ಮಾನವನ್ನು ತೆಗೆದುಕೊಂಡಿವೆ. ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ದೆಹಲಿನಲ್ಲಿ ಅಖಿಲೇಶ್ ಯಾದವ್ ಮತ್ತು ಮಾಯಾವತಿ ಇಬ್ಬರು ಕೂಡ ಮಾತುಕತೆಯನ್ನು ನಡೆಸಿದ್ರು. ತಮ್ಮ ನಡುವಿನ ಮೈತ್ರಿ ಮತ್ತು ಸೀಟು ಹಂಚಿಕೆ ಬಗ್ಗೆ ಮಾತುಕತೆಯನ್ನು ನಡೆಸಿದ್ರು. ಈಗ ಆ ತೀರ್ಮಾನವನ್ನು ಅಧಿಕೃತವಾಗಿ ಇವತ್ತು ಲಕ್ನೋದ ಗೋಮತಿ ನಗರದಲ್ಲಿರುವ ತಾಜ್ ಹೋಟೆಲ್ನಲ್ಲಿ ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಇಬ್ಬರು ನಾಯಕರುಗಳು ಕೂಡ ಪ್ರಕಟಿಸಲಿದ್ದಾರೆ. ಮುಖ್ಯವಾಗಿ ಸೀಟು ಹಂಚಿಕೆ ಬಗ್ಗೆ ಇವತ್ತು ತೀರ್ಮಾನವನ್ನು ಪ್ರಕಟಿಸುತ್ತಾರೆ. ಈ ಒಂದು ಸೀಟು ಹಂಚಿಕೆಯ ತೀರ್ಮಾನದ ಪ್ರಕಾರ 37 ಲೋಕಸಭಾ ಕ್ಷೇತ್ರಗಳಲ್ಲಿ ಸಮಾಜವಾದಿ ಪಕ್ಷ ಸ್ಪರ್ಧೆಯನ್ನ ಮಾಡಲಿದೆ. ಇನ್ನು 37 ಕ್ಷೇತ್ರಗಳಲ್ಲಿ ಬಿಎಸ್ಪಿ ಪಕ್ಷ ಸ್ಪರ್ಧೆ ಮಾಡಲಿದೆ. ಆರ್ಎಲ್ಡಿ ಪಕ್ಷಕ್ಕೆ 2 ಲೋಕಸಭಾ ಕ್ಷೇತ್ರ, ಜೊತೆಗೆ ನಿಷಾದ್ ಪಾರ್ಟಿಗೆ 2 ಲೋಕಸಭಾ ಕ್ಷೇತ್ರ ಮತ್ತು ಕಾಂಗ್ರೆಸ್ಗೆ 2 ಕ್ಷೇತ್ರಗಳನ್ನ ಮಾತ್ರ ಈ ಮೈತ್ರಿಕೂಟ ಬಿಟ್ಕೊಡ್ತಾ ಇದೆ. ಆದ್ರೆ ಈ ಒಂದು ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಸ್ಥಾನವನ್ನು ಕೂಡ ಕೊಟ್ಟಿಲ್ಲ. ಆದ್ರೂ ಕೂಡ ರಾಯ್ಬರೇಲಿ ಮತ್ತು ಅಮೇಥಿಯನ್ನ ಈ ಹಿಂದಿನಿಂದ ಕಾಂಗ್ರೆಸ್ ಗೆದ್ಕೊಂಡು ಬರ್ತಾ ಇದೆ ಮತ್ತು ಕಳೆದ ಚುನಾವಣೆಗಳಲ್ಲೂ ಕೂಡ ಸಮಾಜವಾದಿ ಪಕ್ಷ ರಾಯ್ಬರೇಲಿ ಮತ್ತು ಅಮೇಥಿಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸದೇನೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಬೆಂಬಲವನ್ನ ಘೋಷಣೆ ಮಾಡ್ತಾ ಇತ್ತು. ಈಗಲೂ ಕೂಡ ಅದೇ ಸಂಪ್ರದಾಯವನ್ನ ಮುಂದುವರಿಸಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆದ್ರೆ ಈ ಮೈತ್ರಿಗೆ ಕಾಂಗ್ರೆಸ್ನ ಒಪ್ಪಿಗೆ ಇಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಉತ್ತರ ಪ್ರದೇಶದಲ್ಲಿ ಕನಿಷ್ಠ 30 ಕ್ಷೇತ್ರಗಳಾದ್ರೂ ಕೂಡ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು ಅನ್ನುವ ಚಿಂತನೆಯನ್ನ ನಡೆಸಿದೆ. ಹೀಗಾಗಿ ತನ್ನ ಭದ್ರ ನೆಲೆ ಇರತಕ್ಕಂಥದ್ದು ಮತ್ತು ಪಕ್ಷದ ಸಂಘಟನೆ ಇರತಕ್ಕಂತಹ ಸುಮಾರು 30 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕೂಡ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸತಕ್ಕಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನುಳಿದಂತ 50 ಕ್ಷೇತ್ರಗಳನ್ನ ಕಾಂಗ್ರೆಸ್ ಎಸ್ಪಿ ಬಿಎಸ್ಪಿಗೆ ಬಿಟ್ಟುಕೊಡಲಿದೆ. ಈ ಮೂಲಕವಾಗಾದ್ರೂ ಕೂಡ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯನ್ನ ಸೋಲಿಸಬೇಕು ಅನ್ನೋದು ಕಾಂಗ್ರೆಸ್ನ ಪ್ಲಾನ್ ಆಗಿದೆ. ಆದ್ರೆ 30 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದ್ರಿಂದ ಎಸ್ಪಿ ಬಿಎಸ್ಪಿಗೆ ಅನುಕೂಲ ಆಗುತ್ತಾ ಇಲ್ವೇ ಹೊಡೆತ ಕೊಡುತ್ತಾ ಅನ್ನೋದನ್ನ ಚುನಾವಣಾ ಫಲಿತಾಂಶದಿಂದಷ್ಟೇ ಸ್ಪಷ್ಟ ಆಗುತ್ತೆ. ಆದ್ರೀಗ ಕಾಂಗ್ರೆಸ್ ತಮ್ಮ ಮೈತ್ರಿಯಿಂದ ಹೊರಗಿಟ್ಟು ಮೈತ್ರಿಯನ್ನ ಎಸ್ಪಿ ಮತ್ತು ಬಿಎಸ್ಪಿ ಮಾಡ್ಕೊಂಡಿವೆ. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಮಹಾಮೈತ್ರಿ ಏರ್ಪಡದೇ ಕೇವಲ ಎಸ್ಪಿ ಬಿಎಸ್ಪಿ ಆರ್ಎಲ್ಡಿಯ ಮೈತ್ರಿ ಮಾತ್ರ ಏರ್ಪಡ್ತಾ ಇದೆ. ಸುಕನ್ಯಾ, ಧನ್ಯವಾದ ಚಂದ್ರಮೋಹನ್.